ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ನಮಸ್ಕಾರಗಳು. ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಈಗ ಪ್ಯಾಕಿಂಗ್ ಎಲ್ಲ ಆಯಿತು, ಕಾರಲ್ಲೆಲ್ಲ ಇಟ್ಟಿದ್ದು ಕೂಡ ಆಯಿತು. ಇನ್ನೇನು ಪೂಜೆ ಎಲ್ಲ ನೋಡಿ, ಪೂಜೆ ಎಲ್ಲ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಎಲ್ಲಿ ಬಾಟ್ಲಿ ತಗೋ. ನಾ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಂಡೆ, ಹೊರಗಡೆ ಎಲ್ಲ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಇವತ್ತು ಇನ್ನು ತರಕಾರಿ ಎಲ್ಲ ತೊಗೊಳೋದಿತ್ತು, ಹಾಗಾಗಿ ಮತ್ತೆ ಒಳಗಡೆ ಬಂದೆ. ಇನ್ನು ಮಿಕ್ಕಿದ ತರಕಾರಿ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಲ್ಲಿಗೆ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ಊರಿಂದ ಬರೋದು ಇನ್ನೂ ಒಂದು ವಾರ ಆಗುತ್ತೆ, ಹಾಗಾಗಿ ಇನ್ನು ತರಕಾರಿ ಏನೇನು ಮಿಕ್ಕಿತ್ತೋ ಅದೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಇನ್ನು ಬರೋಷ್ಟೊತ್ತಿಗೆಲ್ಲ ಒಂದು ಸ್ವಲ್ಪ ಇದಾಗಿಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಂತೂ ಊರಿಗೆ ಹೋಗ್ಬೇಕಾದ್ರೆ ತುಂಬಾ ಕೆಲಸ ಇದೆ, ಯಾಕಂದರೆ ಶಾಪಿಂಗ್ ಜಾಸ್ತಿ ಇದೆ, ಮೆಟೀರಿಯಲ್ ಎಲ್ಲ ತೊಗೋಬೇಕು. ಇನ್ನು ಇವಾಗ ನಾವು ಹೋಗ್ತಾ ಇರೋ ಕಾರಣ ಬಂದು ಜಾತ್ರೆ ಇದೆಯಲ್ಲ, ಹಾಗಾಗಿ ಊರಲ್ಲಿ ಜಾತ್ರೆ ಇರೋ ಕಾರಣಕ್ಕೆ ತುಂಬಾ ಶಾಪಿಂಗ್ ಮಾಡೋದಿದೆ, ಮೆಟೀರಿಯಲ್ ಎಲ್ಲ ತೊಗೊಳೋದಿದೆ, ರೇಷನ್ ಎಲ್ಲ ತೊಗೊಳೋದಿದೆ. ಹಾಗಾಗಿ ಫಸ್ಟ್ ನಾವು ಹೋಗ್ತಾ ಅಂದವೆ ಹಂಗೆ ತಿಂಡಿ ತಿನ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಎನರ್ಜಿ ಬೇಕಲ್ವಾ, ಹಾಗಾಗಿ ತಿಂಡಿ ತಿನ್ಕೊತಾ ಇದ್ದೀವಿ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಫಸ್ಟ್ ಟೈಮ್ ಡಿ ಮಾರ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು. ಇದು ಇನ್ನೂ ಹೊಸದಾಗಿ ಆಗಿರೋದು, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಐಟಮ್ ಕೂಡ ಇದೆ, ಯಾವುದೂ ಇಲ್ಲ ಅಂತಲೇ ಇಲ್ಲ ಅಂತ ಹೇಳಿದ್ರು ಪಾಪ ಎಲ್ಲ ತಂದು ಕೊಟ್ಟರು ಏನೇನು ಬೇಕು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಖಾಲಿ ಡಿ ಮಾರ್ಟ್ ನೋಡ್ತಾ ಇರೋದು ಅನಿಸುತ್ತೆ. ಇಷ್ಟು 9 ವರ್ಷದಲ್ಲಿ ಫಸ್ಟ್ ಟೈಮ್ ಈ ಥರ ಖಾಲಿ ಡಿ ಮಾರ್ಟ್ ನೋಡ್ತಾ ಇರೋದು. ಯಾವಾಗ ನೋಡಿದ್ರು ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಫಿಲ್ ಆಗಿರ್ತಿತ್ತು. ಇನ್ನು ಇದು ಇನ್ನೂ ಹೊಸ್ತಲ್ವ, ಹಾಗಾಗಿ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇದೆ. ಇನ್ನು ನಾವು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಹೋಗಿದ್ದು ಶನಿವಾರ, ಅದು ಕೂಡ ಎಷ್ಟು ಖಾಲಿಯಾಗಿದೆ ನೋಡಿ. ಆರಾಮಾಗಿ ಶಾಪಿಂಗ್ ಮಾಡ್ಕೊಬೋದು ಈ ಥರ ಇದ್ಬಿಟ್ರೆ. ಇಲ್ಲಿ ಬೊಮ್ಸಂದ್ರೆ ಡಿ ಮಾರ್ಟಲ್ಲಂತೂ ನಮ್ಗೇನು ತಗೋಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ, ಅಷ್ಟು ರಶ್ ಆಗಿರುತ್ತೆ. ನಾನು ಪ್ರತಿಯೊಂದು ಕೂಡ ತೊಗೊಂಡ್ವಿ. ನಾನು 3-4 ಇನ್ನು ಕೋವಾ ಅವೆಲ್ಲ ನಾನು ತೊಗೊಂಡಿಲ್ಲ, ಯಾಕಂದರೆ ಇನ್ನು ನೆಕ್ಸ್ಟ್ ಡೇ ಇದ್ದಾಗ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಬೇಕಿರೋ ಐಟಮ್ ಎಲ್ಲ ತೊಗೊಂಡ್ವಿ. ನೋಡ್ಬೋದು. ಇನ್ನು ಹಬ್ಬಕ್ಕೆ ಏನೇನು ಬೇಕು ಅಂತ ಎಲ್ಲ ನೋಡ್ಕೊಂಡು ತೊಗೊಂಡು, ಎಲ್ಲ ಅತ್ತೆದು ಭಟ್ರದ್ದು 2 ಸಪ್ರೇಟ್ ತೊಗೊಂಡ್ವಿ. ಇನ್ನು ಅತ್ತೆಗೆಲ್ಲ ರೇಷನ್ ಬೇಕಲ್ಲ, ಅವ್ರಿಗೆಲ್ಲ ಸಪ್ರೇಟಾಗಿ ತೊಗೊಂಡು ಇನ್ನು ಹಬ್ಬಕ್ಕೆಲ್ಲ ತೊಗೊಂಡು ಇನ್ನು ಕಾರಿಗೆ ಜೋಡಿಸ್ಕೊಳ್ಳೋಣ ಅಂತ ಬಂದ್ವಿ. ಫಸ್ಟ್ ಟೈಮ್ ಇಷ್ಟು ಬಿಲ್ ಆಗಿರೋ ಡಿ ಮಾರ್ಟಲ್ಲಿ. ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ, ಎಷ್ಟು ಫಿಲ್ ಆಗಿದೆ ಅಂತ ಹೇಳ್ಬಿಟ್ಟು. ಕಾರೋ ಲಾರಿನೋ ಗೊತ್ತೇ ಆಗ್ತಿಲ್ಲ, ಅಷ್ಟು ಫಿಲ್ ಮಾಡ್ಕೊಬಿಟ್ಟಿದ್ವಿ. ಸೀಟೆಲ್ಲ ಇನ್ಯಾರೂ ಇಲ್ವಲ್ಲ, ನಾನು ಚಿನ್ಮಯಿ 3 ಜನ ಅಲ್ವಾ, ಹಾಗಾಗಿ ಮುಂದೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೀಟ್ ಫುಲ್ ಆಗಿದೆ, ಡಿಕ್ಕಿಯಲ್ಲಿ ಎಲ್ಲ ತುಂಬಿಸ್ಬಿಟ್ಟಿದ್ದೀವಿ ರೇಷನು. ನಾವು ತರಕಾರಿ ಎಲ್ಲ ತೊಗೊಳೋದಿದೆ, ಅದನ್ನು ಎಲ್ಲಿ ಸೀಟ್ ಮೇಲೇ ಹಾಕೋದು, ಒಂದು ಬ್ಯಾಗಲ್ಲೇ ಅಷ್ಟೇ. ಎಲ್ಲಿ ತೆಗಿ ಫುಲ್ ಎಲ್ಲ ರೇಷನೇ ಆಗಿಬಿಟ್ಟಿದೆ ಇವತ್ತು. ಎಲ್ಲಿ ಇನ್ನು ಹಬ್ಬಕ್ಕೆ ರೇಷನ್ ಎಲ್ಲ ಆಯಿತು ಜಾತ್ರೆಗೆ. ಇವಾಗ ತರಕಾರಿ ತೊಗೊಳಕ್ಕೆ ಹೋಗಬೇಕು. ಕಾರೆಲ್ಲ ಆ ಕಡೆ ಡೈರೆಕ್ಷನಿಂದ ಮಾಡಿ ತೆಗಿಡೋರು. ಇಲ್ಲಿ ನೋಡಿ, ಇಲ್ಲಿನೂ ಎಲ್ಲ ಲಗೇಜ್ ಆಗಿಬಿಟ್ಟಿದೆ. ಇಷ್ಟು ಫುಲ್ ಸೀಟ್ ಕವರ್. ಈಗ ರೇಷನ್ ಎಲ್ಲ ಆಯಿತು, ತರಕಾರಿ ತೊಗೊಂಡು ಹಂಗೆ ಊರ ಕಡೆ ಹೊರಡ್ಬೇಕು. ಇವಾಗ ಹೊರಡೋದಷ್ಟೇ. ಇನ್ನು ನಾನು ಹಿಂದೆ ಕೂತ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ, ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹತ್ತು ನೀರು ಕುಡಿರಿ. ಹತ್ತು ನೋಡಿ, ಸೆಕೆ ನೀರು. ಎಲ್ರಿ ನಿನ್ನ ಮುಖ ಹೆಂಗಾಗಿದೆ? ಒಬ್ಬ ಇಲ್ಲ ಸೆಕೆ. ನನಗೇನು ಬರ್ತಾ ಇಲ್ಲ, ನೀನು ಕಷ್ಟ ಬಿದ್ದಿದೆಯಲ್ಲ ಅದಕ್ಕೆ. ಎಲ್ಲಿ ಇಲ್ಲಿ ಮುಖ ತಿರ್ಸು. ಒಬ್ಬ ಡ್ರಾಪ್ ಹನಿ ಬರ್ತಾ ಇದೆ. ಏನು ಹೋಗ್ತಾನೆ ಇದೆಯಾ? ಹಾಂ, ಯಾಕೆ ಸಂತೆ ಇಲ್ಲ ಇವತ್ತು? ನಾನು ದೊಡ್ಡಬಳ್ಳಾಪುರದಲ್ಲಿ ಸಂತೆ ಇಲ್ಲ ಶನಿವಾರ ಅಂತ ಹೇಳ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ತರಕಾರಿ ಎಲ್ಲ ತೊಗೋಬೇಕಿತ್ತು, ಇನ್ನು ಎಷ್ಟೇ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಊರ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಅವರು ಸಂತೆ ಇರುತ್ತೆ ಅಂತ ಅಂದ್ಕೊಂಡು ಶನಿವಾರ ಸಂತೆ ಇಲ್ಲ ಅಂತ ಬೇಜಾರಾಗೋಯ್ತು. ಇನ್ನು ಗೋರಿಬಿದನೂರಲ್ಲೇ ತಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಊರ ಕಡೆ ಎಲ್ಲ ಖಾಲಿನೇ. ಇನ್ನು ಹೋಗ್ತಾ ಅಂದವೇ ಗೋರಿಬಿದನೂರ ಹತ್ರ ಇನ್ನು ಹರ್ವಿ ಬೇಕಿತ್ತು ಅಂತ ಹೇಳಿಬಿಟ್ಟು ಹರ್ವಿ ನೋಡಿದ್ವಿ, ಕೇಳಿದ್ವಿ ರೇಟ್ ಎಲ್ಲ. ಹೇಳ್ತಾ ಆಗ್ಬಿಡೋದೆ. ಇಟ್ರಿ ನೀರು ಕುಡಿಯಲ್ವಾ? ಎಷ್ಟು ಜನ ಇದ್ದೀರಾ ನೀವು? ಯಾರನ್ನ ಒಂದ್ಸತಿ ಸೌಮ್ಯಕ್ಕರೆಲ್ಲ ಹೋದರೆ ಆಗೋಗುತ್ತೆ, ಅರ್ಧ ಹಾಕಿಕ್ಕೂ ಆಗುತ್ತೆ ಒಬ್ಬರೇ ಇದ್ದಾಗ. ಹಾಂ, ಸಾಕಷ್ಟು
ಸಾಕು. ಇದೆಷ್ಟು ಇದೆಷ್ಟು? 400 ರೂಪಾಯಿ ಮಾರ್ತೀವಿ, 350 ಈ ಥರ ಆದರೆ ನಾವೇ ಮಾಡ್ತೀವಿ, ಏನೋ ಎರಡು ಕೊಡ್ರಿ, ಎಷ್ಟು ಕೊಡ್ತೀರಿ ಹೇಳ್ರಿ? ಕೊಡಿ ಅಣ್ಣ, 350, ಇದು 250. ಆಲ್ರೆಡಿ ಲಾಗ್ ಹಾಯ್ ಹೇಳು, ಹೆಂಗಿದೆ ಇಲ್ಲಿ? ಅವೆಲ್ಲ ಇನ್ನು ಹರ್ದಿ ಕೂಡ ತಗೊಳ್ಳಿಲ್ಲ. ಇನ್ನು ಹೋಗ್ತಾ ಒಂದು ತೊಗೊಂಡ್ರೆ ಆಯಿತು, ನಮ್ಮ ಮತ್ತೆ ಬೇಡ ನನಗೆ ಅಂತ ಹೇಳಿದಕ್ಕೆ ನಾವು ಹೋಗ್ತಾ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಒಂದು ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಇನ್ನು ಬಂತಾನೆ ಇನ್ನು ಕ್ಲೀನಿಂಗ್ ಸ್ಟಾರ್ಟ್ ಆಗಿತ್ತು. ನಮ್ಮ ಆದ್ಮೇಲೆ ಪಾಪ ಎಲ್ಲ ಮಾಡಿದ್ರು, ಇನ್ನು ಅಲ್ಲೊಂದು ಸ್ವಲ್ಪ ಎಲ್ಲ ಉಳಿಸಿದ್ರು. ನಾನು ಕೂಡ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಯ್ ಹಾಯ್ ಇವತ್ತು ಆಟ ಏನು ಆಡ್ತಾ ಇದ್ದೀವಿ? ಓಕೆ, 10 ಯಾರಿಗೆ ಬರ್ತೈತೋ ಅವರು ಡ್ಯಾನ್ಸ್ ಅಥವಾ ಸಿಂಗ್ ಮಾಡಬೇಕು. 1 2 3 4 5 6 7 8 9 10. ಚಿನ್ಮಯ್ ಡ್ಯಾನ್ಸ್ ಮಾಡ್ತಿ? ವಾವ್, ವಾಟ್ ಎ ಪರ್ಫಾರ್ಮೆನ್ಸ್. ಓಕೆ, 1 2 3 4 5 6 7 8 9 10. ಅಕ್ಷಯ್, ಓ ವಾವ್. ಓಕೆ, ಯಾವ ಸಾಂಗು? ಓಕೆ, 1 2 3 4 5 6 7 8 9 10. ಧ್ರುವ, ವಾವ್. ಓಕೆ, ಸಿಡನ್. ಹರ್ಷ, ಓಕೆ. ವಾವ್, ವಾಟ್ ಎ ಪರ್ಫಾರ್ಮೆನ್ಸ್. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವಿಡಿಯೋ. ಇನ್ನು ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಹೂವು ಎಲ್ಲ ತೊಗೊಬಂದಿದ್ರು. ಇನ್ನು ನಾವು ಕೂಡ ಕಟ್ಟೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಹುಡುಗರು ಕೂಡ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಚೆಂಡು ಹೂವು ಎಲ್ಲ ಹಾರ ಎಲ್ಲ ಹೊರೆ ಮಾಡ್ತಾಯಿದ್ರು ಹುಡುಗರು. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ತಾಯಿದ್ದಾರೆ ಅವರು ಕೂಡ. ಇನ್ನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ